ವೀಕ್ಷಕರೇ, ನೀವು ನೋಡ್ತಿರೋ ಈ ಮನೆ ಒಂದು ಸಾಮಾನ್ಯ ಮನೆಯಲ್ಲ. ಇದರೊಳಗೊಂದು ರಹಸ್ಯಗಳ ಭಂಡಾರವೇ ಅಡಗಿತ್ತು. ಆ ರಹಸ್ಯ ಹೊರಬರೋಕೆ 8 ವರ್ಷಗಳೇ ಬೇಕಾಯ್ತು. 4 ಗೋಡೆಗಳ ಮಧ್ಯೆ ಆ ರಾತ್ರಿ ನಡೆದದ್ದಾದ್ರೂ ಏನು? ಛತ್ತೀಸ್ಗಢ ರಾಜ್ಯದ ಪೊಲೀಸರ ಪೆಂಡಿಂಗ್ ಕೇಸ್ಗಳ ಪಟ್ಟಿಯಲ್ಲಿ ಯಾವಾಗ್ಲೂ ಈ ಕೇಸ್ ಮುಂಚೂಣಿಯಲ್ಲಿರ್ತಿತ್ತು. ಆದ್ರೆ ಈಗ ಆ ಕೇಸ್ನ ಹೆಸರು ಬರೋದಿಲ್ಲ. ಆಲ್ಮೋಸ್ಟ್ 8 ವರ್ಷಗಳೇ ಕಳೆದೋಗಿತ್ತು. ಅದೆಷ್ಟು ಪೊಲೀಸ್ ಆಫೀಸರ್ಗಳು ಬಂದು ಹೋದ್ರು ಯಾರಿಂದಲೂ ಈ ಕೇಸ್ನ ಸಾಲ್ವ್ ಮಾಡಕ್ಕಾಗಿರ್ಲಿಲ್ಲ. ಕೊನೆಗೆ ಈ ಕೇಸ್ ಸಾಲ್ವ್ ಆಗುತ್ತೆ ಅನ್ನೋ ನಂಬಿಕೆಯೂ ಇರಲಿಲ್ಲ. ಆದ್ರೆ ಫೈನಲಿ 2025ರಲ್ಲಿ ಈ ಕೇಸ್ ತನ್ನ ಕೊನೆಯ ಹಂತಕ್ಕೆ ಬಂದು ತಲುಪುತ್ತೆ. ಇನ್ವೆಸ್ಟಿಗೇಷನ್ ಇಂದ ಹೊರಬಂದ ಸತ್ಯಗಳು, ಘಟನೆಗೆ ಕಾರಣ, ಇದೆಲ್ಲವನ್ನ ಫ್ಯಾಮಿಲಿ ಮೆಂಬರ್ಗಳು, ರಿಲೇಟಿವ್ಗಳು, ಅಕ್ಕಪಕ್ಕದ ಮನೆಯವರು, ಪೊಲೀಸರು, ಮೀಡಿಯಾ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಜೊತೆಗೆ ಈ ಕೇಸ್ ಕೂಡ ಸ್ವಲ್ಪ ವಿಚಿತ್ರವಾಗೇ ಇದೆ. ಹಾಗಿದ್ರೆ ಬನ್ನಿ ಏನಿದ್ರು ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕ್ರೈಮ್. ಈ ಕತೆ ಶುರುವಾಗೋದು ಛತ್ತೀಸ್ಗಢ ರಾಜ್ಯದ ಕಬೀರ್ಧಾಮ್ ಡಿಸ್ಟ್ರಿಕ್ಟ್ ನಿಂದ. ಇದನ್ನ ಮೊದಲು ಕವರ್ದಾ ಅಂತಲೂ ಕರೆಯಲಾಗ್ತಿತ್ತು. ಈಗ ಇದೇ ಕಬೀರ್ಧಾಮ್ನ ಕೈಲಾಶ್ ನಗರ್ ಎಂಬ ಏರಿಯಾದಲ್ಲಿ ಈ ಮನೆ ಇರೋದು. ಈ ಮನೆಯಲ್ಲಿ ದಂಪತಿಗಳಿಬ್ರು ವಾಸವಾಗಿದ್ರು, ಡಾಕ್ಟರ್ ಕಪಲ್ಸ್. ಇದರಲ್ಲಿ ಪತಿ 54 ವರ್ಷದ ಡಾಕ್ಟರ್ ಗಣೇಶ್ ಕುಮಾರ್ ಸೂರ್ಯವಂಶಿ, ಹಾಗೆ ಪತ್ನಿ 52 ವರ್ಷದ ಡಾಕ್ಟರ್ ಉಷಾ ಸೂರ್ಯವಂಶಿ. ಇಬ್ರು ಡಾಕ್ಟರ್ಗಳೇ. ಪತಿ ಡಾಕ್ಟರ್ ಗಣೇಶ್ ಸೂರ್ಯವಂಶಿ ಸೋನೋಗ್ರಫಿ ಸ್ಪೆಷಲಿಸ್ಟ್ ಆಗಿದ್ರೆ, ಪತ್ನಿ ಉಷಾ ಸೂರ್ಯವಂಶಿ ಗೈನಕಾಲಜಿಸ್ಟ್ ಆಗಿದ್ರು. ಇವರಿಬ್ಬರು ಕಬೀರ್ಧಾಮ್ನ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ನಲ್ಲಿ ಕೆಲಸ ನಿರ್ವಹಿಸ್ತಿದ್ರು. ಬಹಳನೇ ವರ್ಷಗಳಿಂದ ಅಂದ್ರೆ 2006ರಿಂದ ಇವರಿಬ್ರು ಇಲ್ಲೇ ಕೆಲಸ ಮಾಡ್ತಿದ್ರು. ಈ ಡಾಕ್ಟರ್ ದಂಪತಿಗಳಿಗೆ ಇಬ್ರು ಮಕ್ಕಳು ಕೂಡ ಇದ್ರು. ಆದ್ರೆ ಅವರಿಬ್ರು ತಂದೆ ತಾಯಿ ಒಟ್ಟಿಗೆ ಇರ್ತಾ ಇರ್ಲಿಲ್ಲ. ಮನೆಯಿಂದ ಹೊರಗಡೆ ಹಾಸ್ಟೆಲ್ ನಲ್ಲೇ ಇದ್ಕೊಂಡೇ ಸ್ಟಡೀಸ್ ಮಾಡ್ತಾ ಇದ್ರು. ಮನೆಯಲ್ಲಿ ಈ ದಂಪತಿಗಳನ್ನ ಬಿಟ್ರೆ ಬೇರೆ ಯಾರು ಇರ್ತಾ ಇರ್ಲಿಲ್ಲ. ಆದ್ರೆ ಮನೆ ಕೆಲಸದಾಕೆ ಹಾಗೆ ಡ್ರೈವರ್ ಇವರ ಮನೆಗೆ ಬಂದು ಹೋಗೋದು ಮಾಡ್ತಿದ್ರು. ಯಾರು ಇವರೊಟ್ಟಿಗೆ ಇವರ ಮನೆಯಲ್ಲಿ ಉಳ್ಕೋತಿರ್ಲಿಲ್ಲ. ಸಮ್ಟೈಮ್ಸ್ ಪೇಷಂಟ್ಸ್ ಗಳು ಕೂಡ ಮನೆಗೆ ಬರ್ತಿದ್ರು. 10-15 ವರ್ಷಗಳಿಂದ ಡಾಕ್ಟರ್ಗಳಾಗಿದ್ದ ಈ ದಂಪತಿಗಳಿಗೆ ಒಳ್ಳೆ ಹೆಸರಿತ್ತು. ಜನ ಬಹಳನೇ ಮರ್ಯಾದೆ ಕೊಡ್ತಿದ್ರು. ಬೆಳಿಗ್ಗೆ ಇಬ್ರು ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗಿ ಸಂಜೆ ಒಟ್ಟಿಗೆ ಮನೆಗೆ ವಾಪಸ್ ಆಗ್ತಿದ್ರು. ಇದೇ ಅವರ ಡೈಲಿ ರೋಟೀನ್. ಹಾಗಾಗಿ ಅಕ್ಕಪಕ್ಕದ ಮನೆಯವರೊಂದಿಗೆ ಅಷ್ಟಾಗಿ ಮಾತುಕತೆ ಇರಲಿಲ್ಲ. ಆಗ ಸಮಯ ಏಪ್ರಿಲ್ 2017. ಪ್ರತಿದಿನ ಬೆಳಿಗ್ಗೆ ದಂಪತಿಗಳಿಬ್ರು ಹಾಸ್ಪಿಟಲ್ಗೆ ಒಟ್ಟಿಗೆ ಹೋಗ್ತಿದ್ರು. ಅದನ್ನ ಏರಿಯಾದಲ್ಲಿರೋ ಕೆಲವು ಜನಗಳು ನೋಡಿ ಗಮನಿಸಿದ್ರು ಕೂಡ. ಆದ್ರೆ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಈ ಡಾಕ್ಟರ್ ದಂಪತಿಗಳು ಯಾರ ಕಣ್ಣಿಗೂ ಬೀಳದ ಹಾಗೆ ಮಾಯವಾಗಿ ಹೋಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಈ ದಂಪತಿಗಳನ್ನು ನೋಡದ ಜನರು ಕೂಡ ಅಷ್ಟಾಗಿ ಗಮನ ಕೊಡ್ಲಿಲ್ಲ. ಆಗ ಟೈಮ್ ಏಪ್ರಿಲ್ 4 ಮತ್ತು 6. ಡಾಕ್ಟರ್ ಗಣೇಶ್ ಹಾಗೂ ಡಾಕ್ಟರ್ ಉಷಾ ಹಾಸ್ಪಿಟಲ್ಗೆ ಹೋಗೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಮಕ್ಕಳು, ರಿಲೇಟಿವ್ಸ್ಗಳು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಿರ್ಲಿಲ್ಲ. ಅವರೆಲ್ಲ ಅನ್ಕೋತಾರೆ ಹಾಸ್ಪಿಟಲ್ ನಲ್ಲಿ ತುಂಬಾನೇ ಕೆಲಸ ಇರಬೇಕು, ಬ್ಯುಸಿ ಇದ್ದಾರೇನೋ ಅಂತ. ಆದ್ರೆ ಸರ್ಪ್ರೈಸಿಂಗ್ಲಿ 2 ದಿನಗಳೇ ಕಳೆದ್ರು ಫೋನ್ ಪಿಕ್ ಮಾಡ್ತಿರ್ಲಿಲ್ಲ. ಅತ್ತ ಹಾಸ್ಪಿಟಲ್ ನಲ್ಲೂ ಎಲ್ರಿಗೂ ಗೊಂದಲ. ಕೇಳ್ದೆ ಇಬ್ರು ಎಲ್ಲಿಗೆ ಹೋದ್ರು ಅಂತ. ಆದ್ರೆ ಇಲ್ಲಿವರೆಗೂ ಯಾರು ಅವರ ಮನೆಗೆ ಹೋಗಿ ಚೆಕ್ ಮಾಡೋ ಪ್ರಯತ್ನ ಪಟ್ಟಿರ್ಲಿಲ್ಲ. ಈಗ ಬರುತ್ತೆ ಏಪ್ರಿಲ್ 6, 2017 ದಿನ. ಆ ದಿನ ಅಕ್ಕಪಕ್ಕದ ಮನೆಯವರೆಲ್ಲ ಡಾಕ್ಟರ್ ದಂಪತಿಗಳ ಮನೆಯಿಂದ ಕೆಟ್ಟ ಸ್ಮೆಲ್ ಬರೋದನ್ನ ಗಮನಿಸೋಕೆ ಶುರು ಮಾಡ್ತಾರೆ. ಎಲ್ರು ಅನ್ಕೋತಾರೆ ಯಾವುದೋ ಪ್ರಾಣಿ ಸತ್ತೋಗಿರ್ಬೇಕು, ಡಾಕ್ಟರ್ಗಳಿಬ್ರು ಮನೆಯಿಂದ ಹೊರ ಹೋಗಿರ್ಬೇಕು ಅಂತ. ಮನೆಯ ಕೆಲಸದಾಕೆ ಹಾಗೆ ಡ್ರೈವರ್ ಕೂಡ ಇವರ ಮನೆಗೆ ಬಂದಿರಲಿಲ್ಲ. ನಂತರ ಅಕ್ಕಪಕ್ಕದ ಮನೆಯವರು ಇವರ ಮನೆಯ ಬಳಿ ಬರ್ತಾರೆ. ಅವರಿಗೆಲ್ಲ ಮನೆಯಿಂದ ಏನೋ ಒಂದು ಶಬ್ದ ಕೇಳಿ ಬರ್ತಿತ್ತು. ಅಂದ್ರೆ ಟಿವಿ ಆನ್ ಮಾಡಿರೋ ಶಬ್ದ, ಮನೆಯ ಫ್ಯಾನ್, AC, ಲೈಟ್ಸ್ ಎಲ್ಲವೂ ಆನ್ ಆಗೇ ಇತ್ತು. ಯಾವಾಗಿಂದ ಈ ದಂಪತಿಗಳು ಕಾಣಿಸ್ತಿಲ್ವೋ ಆಗ್ಲಿಂದಲೂ ಇವೆಲ್ಲ ಆನ್ ಆಗೇ ಇತ್ತು. ಈಗಂತೂ ಮನೆಯಿಂದ ದುರ್ವಾಸನೆ ಕೂಡ ಬರೋಕೆ ಶುರುವಾಗಿತ್ತು. ನಂತರ ನೆರೆಹೊರೆಯವರೆಲ್ಲ ಯೋಚಿಸ್ತಾರೆ, ಇವರು ಮನೆಯಿಂದ ಹೊರ ಹೋಗಿದ್ದಿದ್ರೆ ಮನೆಯ ಎಲೆಕ್ಟ್ರಾನಿಕ್ಸ್ ಗಳನ್ನೆಲ್ಲ ಆಫ್ ಮಾಡಿ ಹೋಗ್ತಿದ್ರು, ಜೊತೆಗೆ ಮನೆಗೆ ಬೀಗ ಹಾಕಿ ಹೋಗ್ತಿದ್ರು. ಆದ್ರೆ ಬಾಗಿಲಲ್ಲಿ ಬೀಗ ಕೂಡ ಕಾಣಿಸ್ತಿಲ್ಲ. ಅಟ್ಲೀಸ್ಟ್ ಮನೆಯಲ್ಲಿ ಅಡಿಗೆ ಮಾಡೋ ಸೌಂಡ್ ಆದ್ರೂ ಕೇಳಿಸ್ತಿತ್ತು. ಇದ್ಯಾವುದು ಇಲ್ಲ ಅಂದ್ರೆ ಏಪ್ರಿಲ್ 4 ಮತ್ತು 6 ಮಧ್ಯ ಏನೋ ಆಗಿದೆ ಅಂತ ಅಂದ್ಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಪೊಲೀಸರಿಗೆ ಫೋನ್ ಮಾಡಿ ಮಾಹಿತಿ ತಿಳಿಸ್ತಾರೆ. ಸಿಟಿ ಕೋತ್ವಾಡಿ ಪೊಲೀಸ್ ಸ್ಟೇಷನ್ ನಿಂದ ಒಂದು ಟೀಮ್ ಸ್ಪಾಟ್ಗೆ ಬರ್ತಾರೆ. ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ ಜನಗಳೊಂದಿಗೆ ಮಾತಾಡಿ ಮನೆಯ ಒಳಗಡೆ ಹೋಗ್ತಾರೆ. ಮನೆಯ ಡೋರ್ ಜಸ್ಟ್ ಎಳೆಯಲಾಗಿತ್ತು ಅಷ್ಟೇ.
ಲಾಕ್ ಹಾಕಿರಲಿಲ್ಲ. ಮನೆಯ ಒಳಗಡೆ ಬಹಳನೇ ದುರ್ವಾಸನೆ ಬರ್ತಿತ್ತು. ಮನೆಯ ಫ್ಯಾನ್, ಲೈಟ್ಸ್ ಎಲ್ಲವೂ ಆನ್ ಆಗೇ ಇತ್ತು. ನಂತರ ಪೊಲೀಸರು ಮನೆಯ ಒಳಗಡೆಯಿಂದ ಮನೆಯ ಹಿಂಭಾಗಕ್ಕೆ ಬರ್ತಾರೆ. ಅಲ್ಲಿಯ ದೃಶ್ಯ ನೋಡಿ ಪೊಲೀಸರೇ ಒಮ್ಮೆ ಬಿಚ್ಚಿ ಬೀಳ್ತಾರೆ. ಯಾಕೆಂದ್ರೆ ನೆಲದ ಮೇಲೆ ಡಾಕ್ಟರ್ ದಂಪತಿಗಳು ಹೆಣವಾಗಿ ಬಿದ್ದಿದ್ರು. ಎಲ್ಲ ಕಡೆ ಕೆಂಪು ಬಣ್ಣದ ಕಲೆಗಳೇ. ಪೊಲೀಸರಿಗೆ ಅಲ್ಲೇ ಪಕ್ಕದಲ್ಲಿ 2 ದೊಡ್ಡ ಗಾತ್ರದ ಕಲ್ಲುಗಳು ಕೂಡ ಸಿಗುತ್ತೆ. ಅದರ ಮೇಲೂ ಕೆಂಪು ಕಲೆಗಳಿತ್ತು. ನೋಡಿದ ತಕ್ಷಣ ಈ ಕಲ್ಲನ್ನ ಉಪಯೋಗಿಸಲಾಗಿದೆ ಅಂತ ಅನ್ನಿಸ್ತಿತ್ತು. ಇಮಿಡಿಯೇಟ್ ಆಗಿ ಫಾರೆನ್ಸಿಕ್ ಎಕ್ಸ್ಪರ್ಟ್ ಗಳನ್ನ, ಸೀನಿಯರ್ ಆಫೀಸರ್ಸ್ ಗಳನ್ನ ಸ್ಪಾಟ್ಗೆ ಕರೆಸಲಾಗುತ್ತೆ. ಈ ಇನ್ಸಿಡೆಂಟ್ ಆ ಏರಿಯಾದ ಜನರನ್ನ ಭಯಭೀತರಾಗೋ ಹಾಗೆ ಮಾಡಿತ್ತು. ಫ್ಯಾಮಿಲಿ ಮೆಂಬರ್ಗಳಿಗೆ, ರಿಲೇಟಿವ್ಗಳಿಗೆ ಮಾಹಿತಿ ಕೊಡಲಾಗುತ್ತೆ. ಫಾರೆನ್ಸಿಕ್ ಟೀಮ್ಗೆ ಈ ಘಟನೆಯನ್ನ ಮನೆಯ ಹಿತ್ತಲಲ್ಲಿ ಮಾಡಲಾಗಿಲ್ಲ, ಮನೆಯ ಒಳಗಡೆಯೇ ಮಾಡಿ ಅದನ್ನ ಹಿತ್ತಲವರೆಗೆ ಎಳೆಯಲಾಗಿದೆ ಅನ್ನೋ ಟ್ರೇಸಸ್ಗಳು ಕೂಡ ಸಿಗತ್ತೆ. ನಂತರ ಪೊಲೀಸರು ಮನೆಯ ಎಂಟ್ರೆನ್ಸ್, ಎಕ್ಸಿಟ್ ಎಲ್ಲವನ್ನು ಚೆಕ್ ಮಾಡ್ತಾರೆ. ಮನೆಯೊಳಗಿನ ಎಲ್ಲಾ ಥಿಂಗ್ಸ್ ಗಳನ್ನು ಚೆಕ್ ಮಾಡ್ತಾರೆ. ಆದ್ರೆ ಮನೆಯಲ್ಲಿರೋ ವಸ್ತುಗಳೆಲ್ಲ ಹಾಗೆ ಸೇಫ್ ಆಗೇ ಇತ್ತು. ಯಾವುದೊಂದು ಕಳುವಾಗಿರಲಿಲ್ಲ. ಜೊತೆಗೆ ಬಾಗಿಲನ್ನ ಹೊಡೆದು ಒಳಗೋಗಿರೋ ರೀತಿಯೂ ಇರಲಿಲ್ಲ. ಫೋರ್ಸ್ಫುಲ್ ಎಂಟ್ರಿ ಕೂಡ ಇರಲಿಲ್ಲ. ಡಾಕ್ಟರ್ ದಂಪತಿಗಳ ಹತ್ಯೆಯ ವಿಷಯ ಕಾಡ್ಗೆ ಇಚ್ಚಿನಂತೆ ಹರಡೋಕೆ ಶುರುವಾಗತ್ತೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗತ್ತೆ. ಪೊಲೀಸರ ಮೇಲೆ ಒತ್ತಡ ಹೆಚ್ಚಾಗತ್ತೆ. ಅನ್ನೋನ್ನ ಮೇಲೆ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ರು. ಪೊಲೀಸರು ಹೇಳ್ತಾರೆ, ಈ ಪ್ರಕರಣದಲ್ಲಿ ಯಾರೇ ಶಾಮೀಲಾಗಿದ್ರು ಅವರನ್ನ ಆದಷ್ಟು ಬೇಗ ಹಿಡಿತೀವಿ, ತಕ್ಕ ಶಿಕ್ಷೆ ಕೊಡಿಸ್ತೀವಿ ಅಂತ. ನಂತರ ಪೊಲೀಸರು ಮನೆಯನ್ನೆಲ್ಲ ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಡಾಕ್ಟರ್ ಗಣೇಶ್ರ ಒಂದು ಡೈರಿ ಸಿಗುತ್ತೆ. ಅದರಲ್ಲಿ ಬರ್ದಿದ್ದ ಅಂಶಗಳನ್ನ ನೋಡಿದ್ರೆ ಪತಿ ಪತ್ನಿಯ ಸಂಬಂಧ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ಅನಿಸೋ ಹಾಗಿತ್ತು. ಪ್ರತಿದಿನ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾನೆ ಇತ್ತು. ಹಲವಾರು ಬಾರಿ ಅಕ್ಕಪಕ್ಕದ ಮನೆಯವರು ಬಂದು ಇವರಿಬ್ಬರ ಜಗಳನ ನಿಲ್ಲಿಸಿದ್ದು ಉಂಟು. ಆಗ ಡಾಕ್ಟರ್ ಗಣೇಶ್ ಅಕ್ಕಪಕ್ಕದ ಮನೆಯವರೊಂದಿಗೂ ಜಗಳ ಮಾಡ್ಕೊಂಡಿದ್ರು. ಲೊಕ್ಯಾಲಿಟಿಯಲ್ಲಿ ಡಾಕ್ಟರ್ ಗಣೇಶ್ ಕಂಡ್ರೆ ಎಲ್ಲರಿಗೂ ಅಷ್ಟಕ್ಕಷ್ಟೇ. ಸೊ ಈಗ ಪೊಲೀಸರು ಥಿಂಕ್ ಮಾಡ್ತಾರೆ, ಇದೆಲ್ಲದರ ಹಿಂದೆ ಡಾಕ್ಟರ್ ಗಣೇಶ್ ಏನಾದ್ರೂ ಇರ್ಬೋದಾ ಅಂತ. ಆದ್ರೆ ಗಣೇಶ್ ಕೂಡ ಪತ್ನಿ ಪಕ್ಕದಲ್ಲೇ ಇದ್ರು ಹೆಣವಾಗಿ. ಹಾಗಿದ್ರೆ ಯಾರಾದ್ರೂ 3ನೇ ವ್ಯಕ್ತಿ ಮನೆಗೆ ಪ್ರವೇಶಿಸಿರಬಹುದು. ಯಾಕೆಂದ್ರೆ ಅದರ ಸಂಭವ ಜಾಸ್ತಿನೇ ಇತ್ತು. ಮೇನ್ ಡೋರ್ ಓಪನ್ ಆಗೇ ಇತ್ತು. ಇತ್ತ ಪೋಸ್ಟ್ ಮಾರ್ಟಮ್ಗಾಗಿ ಕಳಿಸಲಾಗಿದ್ದ ಹಾಸ್ಪಿಟಲ್ನ ಡಾಕ್ಟರ್ಗಳು ಹೇಳ್ತಾರೆ, ಡಾಕ್ಟರ್ ಉಷಾರ ತಲೆಯಲ್ಲಿ ಹಾಗೆ ಡಾಕ್ಟರ್ ಗಣೇಶ್ರ ತಲೆಯಲ್ಲಿ ಭಾರಿ ಪ್ರಮಾಣದ ಗಾಯಗಳಿವೆ, ಹೊಟ್ಟೆಯ ಭಾಗದಲ್ಲೂ ಗಾಯಗಳಿವೆ ಅಂತಾರೆ. ಸ್ಥಳದಲ್ಲಿ ಸಿಕ್ಕ ಕಲ್ಲಿನಿಂದಲೇ ಈ ಕೃತ್ಯ ಎಸಗಿರಬಹುದು ಅಂತಾರೆ. ಆ ಕಲ್ಲುಗಳನ್ನ ಮನೆಯ ಬಾಗಿಲಿಗೆ ಅಡ್ಡಕೊಡಲು ಬಳಸುತ್ತಿದ್ದ ಕಲ್ಲುಗಳು. ಅದೇ ಕಲ್ಲಿಂದ ಈ ಕೃತ್ಯ ಎಸಗಿರಬಹುದು. ಜೊತೆಗೆ ಡಾಕ್ಟರ್ ಇನ್ನೂ ಒಂದು ವಿಷಯನ ಕ್ಲಿಯರ್ ಆಗಿ ಹೇಳ್ತಾರೆ. ಅದೇನಂದ್ರೆ, ಈ ಘಟನೆಯನ್ನ ನಡೆಸಿರೋದು ಯಾರೋ 3ನೇ ವ್ಯಕ್ತಿ, ಡಾಕ್ಟರ್ ಗಣೇಶ್ ಅಲ್ಲ ಅಂತ. ಜೊತೆಗೆ ಘಟನೆ ನಡೆದು 48ರಿಂದ 60 ಗಂಟೆಗಳಾಗಿದೆ ಅಂತಾರೆ. ಇಲ್ಲಿ ಒಂದಂತೂ ಕ್ಲಿಯರ್ ಆಗಿತ್ತು, ಮನೆ ಒಳಗೆ ಪ್ರವೇಶಿಸಿ ಈ ಕೃತ್ಯ ಎಸಗಿರೋರು ಯಾರೋ ಈ ಡಾಕ್ಟರ್ ದಂಪತಿಗಳಿಗೆ ಗೊತ್ತಿರೋರೆ. ಯಾಕೆಂದ್ರೆ ಮನೆಗೆ ಫೋರ್ಸ್ಫುಲ್ ಎಂಟ್ರಿ ಇರಲಿಲ್ಲ. ನಂತರ ಪೊಲೀಸರು ಈ ಡಾಕ್ಟರ್ ದಂಪತಿಗಳ ಬಗ್ಗೆ ಅವರು ಕೆಲಸ ಮಾಡ್ತಿದ್ದ ಹಾಸ್ಪಿಟಲ್ ನಲ್ಲಿ ವಿಚಾರಿಸ್ತಾರೆ. ಆಗ ಗೊತ್ತಾಗತ್ತೆ, ಈ ಡಾಕ್ಟರ್ ಉಷಾರ ನಡವಳಿಕೆ ಆಸ್ಪತ್ರೆಯಲ್ಲಿ ಸರಿಯಾಗಿರ್ಲಿಲ್ಲ. ಇವರು ಟ್ರೀಟ್ಮೆಂಟ್ ಮಾಡೋ ರೀತಿ ಯಾವ ಪೇಷಂಟ್ಸ್ಗೂ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ಎಲ್ಲರ ಮೇಲೂ ಕೂಗಾಡ್ತಿದ್ರು. ಇದರ ಬಗ್ಗೆ ಜೂನಿಯರ್ ಡಾಕ್ಟರ್ಗಳು ಸೀನಿಯರ್ಸ್ ಗಳಿಗೆ ಕಂಪ್ಲೇಂಟ್ ಕೂಡ ಮಾಡಿದ್ರು. ಪೇಷಂಟ್ಸ್ ಗಳು ಕೂಡ ಕಂಪ್ಲೇಂಟ್ ಮಾಡಿದ್ರು. ಇದರಿಂದಾಗಿ ಡಾಕ್ಟರ್ ಉಷಾ 2 ಬಾರಿ ಸಸ್ಪೆಂಡ್ ಕೂಡ ಆಗಿರ್ತಾರೆ. ಅದಾದ ನಂತರ ರೀಜಾಯಿನ್ ಆಗಿದ್ರು. ಅದೇ ತರ ಡಾಕ್ಟರ್ ಗಣೇಶ್ ರವರ ಬಗ್ಗೆ ವಿಚಾರಿಸಿದಾಗ ಅವರು ತಮ್ಮ ಮನೆ ಕೆಲಸದಾಕಿಯೊಂದಿಗೆ ರೀಸೆಂಟ್ ಆಗಿ ಜಗಳ ಮಾಡ್ಕೊಂಡಿದ್ರು. ಅದಾದ ನಂತರ ಆಕೆ ಇವರ ಮನೆಗೆ ಕೆಲಸಕ್ಕೆ ಬರೋದನ್ನ ನಿಲ್ಸಿದ್ಲು ಅಂತ. ಹಾಸ್ಪಿಟಲ್ ಸ್ಟಾಫ್ ಗಳ ಪ್ರಕಾರ ಈ ಡಾಕ್ಟರ್ ದಂಪತಿಗಳು ಏಪ್ರಿಲ್ 3ಕ್ಕೆ ಕೊನೆಯದಾಗಿ ಆಸ್ಪತ್ರೆಗೆ ಬಂದಿದ್ದು. ಅದಾದ ನಂತರ ಕಾಣಿಸ್ಕೊಂಡಿರ್ಲಿಲ್ಲ. ಯಾವ ಮನೆ ಕೆಲಸದಾಕಿಯೊಂದಿಗೆ ಡಾಕ್ಟರ್ ಗಣೇಶ್ ಜಗಳ ಮಾಡ್ಕೊಂಡಿದ್ರೋ ಆಕೆ ಕೂಡ ನಾಪತ್ತೆಯಾಗಿದ್ಲು. ಕೆಲಸಕ್ಕೆ ಕೂಡ ಬರ್ತಾ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಪೊಲೀಸರ ಶಂಕೆ ಆ ಮನೆ ಕೆಲಸದಾಕಿಯ ಮೇಲೆ ಹೋಗುತ್ತೆ. ಆದ್ರೆ ಆಕೆ ಪೊಲೀಸರಿಗೆ ಸಿಕ್ಕಿ ಹೇಳ್ತಾಳೆ, ಹೌದು, ನನಗೂ ಹಾಗೂ ಡಾಕ್ಟರ್ ಗಣೇಶ್ ನಡುವೆ ಜಗಳವಾಗಿತ್ತು ಸಂಬಳದ ವಿಚಾರಕ್ಕಾಗಿ. ಅದು ಬಿಟ್ರೆ ನನಗೂ ಆ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅಂತಾಳೆ. ನಂತರ ಪೊಲೀಸರು ಡ್ರೈವರ್ ಅನ್ನ ವಿಚಾರಿಸ್ತಾರೆ. ಆತ ಕೂಡ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅವರು ಎಲ್ಲಾದ್ರೂ ಹೋಗೋದಿದ್ರೆ ನನಗೆ ಫೋನ್ ಮಾಡಿ ಕರೀತಿದ್ರು, ಆ ದಿನ ಅವರು ಫೋನ್ ಮಾಡ್ಲಿಲ್ಲ, ಹಾಗಾಗಿ ನಾನು ಬಂದಿಲ್ಲ ಅಂತಾನೆ. ನಂತರ ಪೊಲೀಸರು ಈ ಡ್ರೈವರ್ನ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ತಾರೆ. ಆಗ ಒಂದು ವಿಷಯ ಪೊಲೀಸರಿಗೆ ಗೊತ್ತಾಗತ್ತೆ. ಅದೇನಂದ್ರೆ, ಈತನ ವಿರುದ್ಧ ಯಾರೋ ಕೆಲವು ದಿನಗಳ ಹಿಂದೆ FIR ಒಂದನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತ, ಯಾವುದೋ ಒಂದು ಫ್ರಾಡ್ ಕೇಸ್ನ ಅಡಿಯಲ್ಲಿ. ನಂತರ ಪೊಲೀಸರು ಮನೆ ಕೆಲಸದಾಕೆ ಹಾಗೆ ಆ ಡ್ರೈವರ್ನ ಮೇಲೆ ಒಂದು ಕಣ್ಣನ್ನ ಸದಾ ಇಟ್ಟಿರ್ತಾರೆ. ಆದ್ರೆ ಮುಂದೆ ಇವರಿಬ್ಬರ ವಿರುದ್ಧ ಯಾವುದೇ ಸಾಕ್ಷಿ ಇರದ ಕಾರಣ ಪೊಲೀಸರು ಇವರನ್ನ ರೆಡಾರ್ ನಿಂದ ಹೊರಗಿಡ್ತಾರೆ. ಆ ಲೊಕ್ಯಾಲಿಟಿಯಲ್ಲಿ ಯಾವುದೇ CCTV ಕ್ಯಾಮೆರಾಗಳು ಕೂಡ ಇರಲಿಲ್ಲ. ನಂತರ ಡಾಕ್ಟರ್ ದಂಪತಿಗಳ ಕಾಲ್ ಡೀಟೇಲ್ಸ್ ರಿಪೋರ್ಟ್ ಕೂಡ ಚೆಕ್ ಮಾಡ್ತಾರೆ. ಆದ್ರೆ ಅದರಲ್ಲೂ ಸಂಶಯ ಪಡುವಂತಹ ಯಾವುದೇ ನಂಬರ್ ಪೊಲೀಸರಿಗೆ ಸಿಗೋದಿಲ್ಲ. ನಿಧಾನವಾಗಿ ಸಮಯ ಕಳೀತಾ ಇತ್ತು. ಪೊಲೀಸರ ಬಳಿಯೂ ಯಾವುದೇ ಲೀಡ್ ಇರಲಿಲ್ಲ. ಎಲ್ಲ ಆಂಗಲ್ ನಿಂದಲೂ ಇನ್ವೆಸ್ಟಿಗೇಷನ್ ಮಾಡಿಯೂ ಏನೊಂದು ಕ್ಲೂ ಪೊಲೀಸರ ಬಳಿ ಇರಲಿಲ್ಲ.
ಸ್ಟಾರ್ಟಿಂಗ್ ನಲ್ಲಿ ಪೊಲೀಸರು ಬಹಳನೇ ಸ್ಪೀಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ರು. ಆದ್ರೆ ಕೇಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಲೀಡ್ ಸಿಗದಿದ್ದಾಗ ಈ ಕೇಸ್ ಕಂಪ್ಲೀಟ್ ಆಗಿ ತಣ್ಣಗಾಗಿ ಹೋಗುತ್ತೆ. ನಿಧಾನವಾಗಿ ತಿಂಗಳು ವರ್ಷಗಳಾಗತ್ತೆ. ಆದ್ರೆ ಕೇಸ್ ನಲ್ಲಿ ಏನೂ ಇಂಪ್ರೂವ್ಮೆಂಟ್ ಆಗಲ್ಲ. 2017ರಿಂದ 2025 ಬಂದಾಗಿತ್ತು. ಆಲ್ಮೋಸ್ಟ್ 8 ವರ್ಷಗಳೇ ಈ ಕೇಸ್ಗೆ ಆಗೋಗುತ್ತೆ. ಅದೆಷ್ಟೋ SP ಗಳು ಬಂದು ಹೋಗ್ತಾರೆ. ಆದ್ರೆ ಯಾರಿಂದಲೂ ಈ ಕೇಸ್ ಸಾಲ್ವ್ ಆಗೋದಿಲ್ಲ. ಕೇಸ್ ಫೈಲ್ ಧೂಳುಡಿಯೋಕೆ ಶುರುವಾಗುತ್ತೆ. ಹಾಗಂತ ಈ ಕೇಸ್ ಕ್ಲೋಸ್ ಆಗಿರಲಿಲ್ಲ, ಓಪನ್ ಆಗೇ ಇತ್ತು. ಜಿಲ್ಲೆಯ ಅನ್ಸಾಲ್ವ್ಡ್ ಕೇಸ್ಗಳ ಬಗ್ಗೆ ಮಾತಾಡಿದಾಗೆಲ್ಲ ಈ ಕೇಸ್ನ ಬಗ್ಗೆ ಮೆನ್ಷನ್ ಮಾಡಲಾಗ್ತಿತ್ತು. ನಂತರ ಡಿಸೆಂಬರ್ 11, 2024ರಲ್ಲಿ ಕವರ್ದ SP ಈ ಕೇಸ್ ಬಗ್ಗೆ ಸುಳಿವು ಕೊಟ್ಟವರಿಗೆ 10,000 ಕೊಡೋದಾಗಿ ಘೋಷಿಸ್ತಾರೆ. ನಂತರ ಫೆಬ್ರವರಿ 2025ರಲ್ಲಿ ಮತ್ತೆ ಅನ್ಸಾಲ್ವ್ಡ್ ಕೇಸ್ಗಳ ಫೈಲ್ ತೆಗೆಯಲಾಗುತ್ತೆ. ಅದರಲ್ಲಿ ಡಾಕ್ಟರ್ ಕಪಲ್ಗಳ ಕೇಸ್ನ SP ಕೈಗೆತ್ಕೋತಾರೆ. ಹಲವಾರು ಪೊಲೀಸರ ಟೀಮ್ನ ಈ ಕೇಸ್ಗೆ ಸೇರಿಸಿ ಒಂದು ಸ್ಟ್ರಾಂಗ್ ಇನ್ವೆಸ್ಟಿಗೇಷನ್ ಬೆಟಾಲಿಯನ್ ರೆಡಿ ಮಾಡ್ತಾರೆ. ಈಗ ಮತ್ತೆ ಈ ಕೇಸ್ ಆಕ್ಟಿವ್ ಆಗುತ್ತೆ. 8 ವರ್ಷಗಳ ಬಳಿಕ ಹಳೆ ಫೈಲ್ಗಳನ್ನೆಲ್ಲ ಸ್ಟಡಿ ಮಾಡ್ತಾರೆ. ಅದರಲ್ಲಿ ಯಾರ್ಯಾರ ಸಸ್ಪೆಕ್ಟ್ ಆಗಿದ್ರೋ ಅವರನ್ನ ಮೊದಲು ಟಾರ್ಗೆಟ್ ಮಾಡ್ತಾರೆ. ಪೊಲೀಸರ ಟೀಮ್ ಮತ್ತೆ ಡಾಕ್ಟರ್ ದಂಪತಿಗಳ ಮನೆಗೆ ಬಂದು ಇನ್ಸ್ಪೆಕ್ಟ್ ಮಾಡ್ತಾರೆ. ಈಗಾಗಲೇ ಈ ಕೇಸ್ಗೆ 8 ವರ್ಷಗಳಾಗಿತ್ತು. ಅಕ್ಕಪಕ್ಕದ ಮನೆಯವರವರೆಗೂ ಮಾತಾಡ್ತಾರೆ. ಸೈಬರ್ ಸೆಲ್ನಿಂದ 8 ವರ್ಷಗಳ ಹಿಂದಿನ ಕಾಲ್ ಡೀಟೇಲ್ಸ್, ಲೊಕೇಶನ್ಸ್ ಎಲ್ಲವನ್ನೂ ತೆಗೆಸಲಾಗುತ್ತೆ. ಡಾಕ್ಟರ್ ದಂಪತಿಗಳ ಮನೆಯ ಆಸುಪಾಸು ಯಾವ ಮೊಬೈಲ್ ನಂಬರ್ಗಳು ಆಕ್ಟಿವ್ ಆಗಿದ್ವೋ ಅದರಲ್ಲಿ ಸಂಶಯ ಬಂದ್ರೆ ಆ ವ್ಯಕ್ತಿ ಆ ಟೈಮ್ನಲ್ಲಿ ಎಲ್ಲಿದ್ದ, ಹೀಗೆ ಎಲ್ಲ ಪ್ರೊಸೆಸ್ನು ಪುನಃ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಮಾಡುವಾಗ ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸರಿಗೆ ಮತ್ತೆ ಡೌಟ್ ಹುಟ್ಟುತ್ತೆ. ಆತ ಡಾಕ್ಟರ್ ಗಣೇಶರ ಡ್ರೈವರ್. ಘಟನೆ ನಡೆದಾಗ ಪೊಲೀಸರಿಗೆ ಡಾಕ್ಟರ್ ದಂಪತಿಗಳ ಮನೆಯಿಂದ ಕೇವಲ ಒಂದೇ ಒಂದು ಫೋನ್ ಸಿಕ್ಕಿತ್ತು. ಅದು ಡಾಕ್ಟರ್ ಉಷಾರದು ಮಾತ್ರ. ಡಾಕ್ಟರ್ ಗಣೇಶರ ಫೋನ್ ಸಿಕ್ಕಿರಲಿಲ್ಲ. ಆ ಟೈಮ್ನಲ್ಲಿ ಈ ಡ್ರೈವರ್ನ ಫೋನ್ ಲೊಕೇಶನ್ ಹಾಗೂ ಡಾಕ್ಟರ್ ಗಣೇಶರ ಫೋನ್ ಲೊಕೇಶನ್ ಒಂದೇ ಜಾಗದಲ್ಲಿ ಕ್ಯಾಪ್ಚರ್ ಆಗಿತ್ತು. ಅಂದು ಏಪ್ರಿಲ್ 4, 2017ರ ದಿನ. ಅಕ್ಕಪಕ್ಕದವರನ್ನ ಮತ್ತೆ ವಿಚಾರಿಸಿದಾಗ ಅವರು ಹೇಳ್ತಾರೆ, ಆ ಡ್ರೈವರ್ ಆಗಾಗ ಮನೆಗೆ ಬಂದು ಹೋಗ್ತಿದ್ದ. ಆದ್ರೆ ಆತ ಕೆಲಸ ಬಿಟ್ಟು ಸ್ವಲ್ಪ ಟೈಮ್ ಆಗಿತ್ತು. ಅವರು ಸಾಯೋಕ್ಕೂ ಮುಂಚೆನೆ ಡ್ರೈವರ್ ಕೆಲಸ ಬಿಟ್ಟಿದ್ದ ಅಂತಾರೆ. ನಂತರ ಪೊಲೀಸರು ಕವರ್ದ ಏರಿಯಾದಲ್ಲಿ ಹಳೆ ಅಂಗಡಿಗಳಿಗೆಲ್ಲ ಹೋಗಿ ವಿಚಾರಿಸ್ತಾರೆ. 8 ವರ್ಷಗಳ ಹಿಂದೆ ನಡೆದ ಕೇಸ್ನ ಬಗ್ಗೆ ಈಗಲೂ ಜನ ಚೆನ್ನಾಗಿ ನೆನಪಿಟ್ಕೊಂಡಿದ್ರು. ಎಲ್ರಿಗೂ ಈ ಕೇಸ್ನ ಬಗ್ಗೆ ಗೊತ್ತಿತ್ತು. ಅಲ್ಲಿ ಒಬ್ಬ ಟೀ ಅಂಗಡಿಯವನು ಹೇಳ್ತಾನೆ, ಆ ದಿನ ಒಬ್ಬ 27ರಿಂದ 30 ವರ್ಷದ ಯುವಕ ನನ್ನ ಅಂಗಡಿಗೆ ಬಂದಿದ್ದ. ಆತ ಒಂದೇ ಸರ್ತಿ 4-5 ಗ್ಲಾಸ್ ಟೀ ಕುಡ್ದಿದ್ದ. ಬಹಳನೇ ಹೆದರುಕೊಂಡಂತಿದ್ದ. ನಂತರ ಬಸ್ನಲ್ಲಿ ಕೂತು ಹೊರಟು ಹೋದ ಅಂತಾರೆ. ನಾರ್ಮಲ್ ಆಗಿ ಆ ಬೇಸಿಗೆಯಲ್ಲಿ ಯಾರು ಅಷ್ಟೊಂದು ಸರ್ತಿ ಟೀ ಕುಡಿಯಲ್ಲ. ಆತ 4-5 ಗ್ಲಾಸ್ ಕುಡ್ದಿದ್ದರಿಂದ ನನಗೆ ನೆನಪಿದೆ ಅಂತಾರೆ. ಆತ ಬೇರೆ ಯಾರು ಅಲ್ಲ, ಅದೇ ಡ್ರೈವರ್. ಇದೇ ತರ ಪೊಲೀಸರು 1-2 ತಿಂಗಳು ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರ್ತಾರೆ. ಆ ಡ್ರೈವರ್ನ ಹೆಸರು ಸತ್ಯಪ್ರಕಾಶ್ ಸಾಹು. ವಯಸ್ಸು 35 ವರ್ಷ. ಜುಲೈ 3, 2025ರಂದು ಸತ್ಯಪ್ರಕಾಶ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಆತ ಏನನ್ನೂ ಹೇಳೋದಿಲ್ಲ. ಇತ್ತ ಪೊಲೀಸರ ಬಳಿಯೂ ಯಾವುದೇ ಐ ವಿಟ್ನೆಸ್ ಇರಲಿಲ್ಲ, ಪ್ರಾಪರ್ ಎವಿಡೆನ್ಸ್ ಇರಲಿಲ್ಲ. ಸ್ಟ್ರಿಕ್ಟ್ ಆಗಿ ವಿಚಾರಿಸೋಕೆ ಜಸ್ಟ್ ಸಂದೇಹ ಇತ್ತಷ್ಟೇ. ಇದಾದ ನಂತರ ಪೊಲೀಸರು ಯೋಚಿಸ್ತಾರೆ, ನಾವು ಯಾಕೆ ಈ ಸತ್ಯಪ್ರಕಾಶ್ನ ಲೈ ಡಿಟೆಕ್ಟರ್ ಟೆಸ್ಟ್, ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡಿಸಬಾರ್ದು ಅಂತ. ಆದ್ರೆ ಈ ತರಹದ ಟೆಸ್ಟ್ಗಳನ್ನ ಪೊಲೀಸರು ಅನ್ಕೊಂಡ್ರೆ ಮಾಡ್ಸಕ್ಕಾಗಲ್ಲ. ಅದಕ್ಕಾಗಿ ಕೋರ್ಟ್ನ ಪರ್ಮಿಷನ್ ಬೇಕು. ಇದಾದ ನಂತರ ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಎಲ್ಲಾ ಟೆಸ್ಟ್ಗಳನ್ನು ಮಾಡಿಸ್ತಾರೆ. 14 ಗಂಟೆಗಳ ನಿರಂತರ ಟೆಸ್ಟಿಂಗ್ ಮಾಡ್ತಾರೆ. ಬಹಳನೇ ಸ್ಮಾರ್ಟ್ ಇದ್ದ ಸತ್ಯಪ್ರಕಾಶ್ ಕೊನೆಗೂ ಎಲ್ಲಾ ಸತ್ಯವನ್ನು ಬಿಚ್ಚಿಡ್ತಾನೆ. 8 ವರ್ಷಗಳಿಂದ ಪೊಲೀಸರನ್ನ ಆರಾಮಾಗಿ ಯಾಮಾರಿಸ್ತಿದ್ದ ಸತ್ಯಪ್ರಕಾಶ್ ಕೊನೆಗೂ ಸಿಕ್ಕಿ ಬೀಳ್ತಾನೆ. ಘಟನಾ ಸಮಯದಲ್ಲೂ ಕೂಡ ಆಗಿನ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸುಳ್ಳು ಹೇಳಿ ಬಚಾವಾಗಿದ್ದ. ಈ ಸತ್ಯಪ್ರಕಾಶ್ ಸಾಹು ಡಾಕ್ಟರ್ ಗಣೇಶ್ರಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ನಂತರ ಕೆಲಸ ಬಿಡ್ತಾನೆ. ಪೊಲೀಸರ ಪ್ರಕಾರ ಈ ಸತ್ಯಪ್ರಕಾಶ್ ಸಾಹು ಡಾಕ್ಟರ್ ಗಣೇಶ್ರಿಗೆ 1,80,000 ಸಾಲ ಕೊಟ್ಟಿದ್ದ. ಆದ್ರೆ ಡಾಕ್ಟರ್ ಗಣೇಶ್ ಅದನ್ನ ವಾಪಸ್ ಕೊಟ್ಟಿರಲಿಲ್ಲ. ಅದೇ ದುಡ್ಡಿನ ವಿಚಾರಕ್ಕಾಗಿ ಆಗಾಗ ಡಾಕ್ಟರ್ ಗಣೇಶರ ಮನೆಗೆ ಹೋಗ್ತಿದ್ದ, ಕೆಲಸ ಬಿಟ್ಟ ನಂತರವು. ಅದೇ ಟೈಮ್ಗೆ ಈತನ ಮೇಲೆ ಒಂದು FIR ಲಾಡ್ಜ್ ಆಗತ್ತೆ, ಫ್ರಾಡ್ ಕೇಸ್ ನಾಡಿ. ಈಗ ಸತ್ಯಪ್ರಕಾಶ್ಗೆ ದುಡ್ಡಿನ ಅವಶ್ಯಕತೆ ಬಹಳನೇ ಇತ್ತು. ಹಾಗಾಗಿ ಡಾಕ್ಟರ್ ಗಣೇಶ್ರಿಗೆ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೇಳಲು ಏಪ್ರಿಲ್ 3ರಂದು ಅವರ ಮನೆಗೆ ಬರ್ತಾನೆ. ರಾತ್ರಿ 10:30ರಿಂದ 11 ಗಂಟೆಯ ಸಮಯದಲ್ಲಿ ಸತ್ಯಪ್ರಕಾಶ್ ಡಾಕ್ಟರ್ ಗಣೇಶ್ರ ಮನೆಯ ಬಾಗಿಲನ್ನ ಬಡಿತಾನೆ. ಡಾಕ್ಟರ್ ಗಣೇಶ್ ಬಾಗಿಲನ್ನ ಓಪನ್ ಮಾಡ್ತಾರೆ. ಆದ್ರೆ ಮನೆಯೊಳಗೆ ಗಂಡ ಹೆಂಡತಿ ನಡುವೆ ಜೋರಾಗಿ ಜಗಳ ನಡೀತಿತ್ತು. ಡ್ರೈವರ್ ಸತ್ಯಪ್ರಕಾಶ್ ಎಲ್ಲವನ್ನ ನೋಡ್ತಾನೆ ಇದ್ದ. ಆ ಜಗಳದ ಬಿರುಸಿನಲ್ಲಿ ಡಾಕ್ಟರ್ ಗಣೇಶ್ ಬಾಗಿಲ ಬಳಿ ಇದ್ದ ಕಲ್ಲನ್ನ ತಗೊಂಡು ಪತ್ನಿ ಡಾಕ್ಟರ್ ಉಷಾರ ತಲೆಗೆ ಹೊಡಿತಾರೆ. ಡಾಕ್ಟರ್ ಉಷಾ ಅಲ್ಲೇ ಪ್ರಾಣ ಬಿಡ್ತಾರೆ. ಆದ್ರೆ ಡಾಕ್ಟರ್ ಗಣೇಶ್ರ ಕೋಪ ಇನ್ನೂ ಕಡಿಮೆ ಆಗಿರ್ಲಿಲ್ಲ. ಡಾಕ್ಟರ್ ಉಷಾರ ತಲೆಗೆ ಹಲವಾರು ಬಾರಿ ಹೊಡಿತಾರೆ. ಇದನ್ನು ನೋಡಿದ ಸತ್ಯಪ್ರಕಾಶ್ ಹೆದರ್ಕೊಳ್ತಾನೆ. ಈಗ ಡಾಕ್ಟರ್ ಗಣೇಶ್ ನನ್ನನ್ನು ಹೀಗೆ ಕಲ್ಲಲ್ಲಿ ಹೊಡಿತಾರೆ ಅಂತ ಅನ್ಕೊಂಡು ಡಾಕ್ಟರ್ ಗಣೇಶ್ರನ್ನ ತಳ್ಳಿ ಕೆಳಗೆ ಬೀಳಿಸ್ತಾನೆ. ಪಕ್ಕದಲ್ಲಿದ್ದ ಮತ್ತೊಂದು ಕಲ್ಲನ್ನ ತಗೊಂಡು ಅವರ ತಲೆಗೆ ಹೊಡಿತಾನೆ. ಡಾಕ್ಟರ್ ಗಣೇಶ್ ಅಲ್ಲೇ ಪ್ರಾಣ ಬಿಡ್ತಾರೆ.
ನಂತರ ಸತ್ಯಪ್ರಕಾಶ್ ಕೂತ್ಕೊಂಡು ಯೋಚಿಸ್ತಾನೆ, ಈಗ ಪೊಲೀಸರು ಬರ್ತಾರೆ, ನನ್ನ ಅರೆಸ್ಟ್ ಮಾಡ್ತಾರೆ, ನಾನು ಜೈಲಿಗೆ ಹೋಗ್ತೀನಿ ಅಂತ. ಆದ್ರೆ ಸತ್ಯಪ್ರಕಾಶ್ನ ಅದೃಷ್ಟಕ್ಕೆ ಆತನನ್ನ ಯಾರು ಬರುವಾಗ ಆಗ್ಲಿ ಹೋಗುವಾಗ್ಲಿ ನೋಡಿರ್ಲಿಲ್ಲ. ನಂತರ ಇಡೀ ರಾತ್ರಿ ಅವರ ಮನೆಯಲ್ಲೇ ಇರ್ತಾನೆ. ಎರಡೂ ದೇಹಗಳನ್ನ ಮನೆಯ ಒಳಗಡೆಯಿಂದ ಹೊರಗಡೆ ತಂದು ಹಾಕ್ತಾನೆ. ಮನೆಯ ಒಳಗಡೆ ಎಲ್ಲ ಕ್ಲೀನ್ ಮಾಡ್ತಾನೆ. ನಂತರ ಬೆಳಿಗ್ಗೆ 5 ಗಂಟೆಗೆ ಮನೆಯಿಂದ ಹೊರಟು ಹೋಗ್ತಾನೆ. ಹೊರ ಹೋಗುವಾಗ ಡಾಕ್ಟರ್ ಗಣೇಶ್ರ ಫೋನ್ ಕೂಡ ತಗೊಂಡೋಗ್ತಾನೆ. ಮನೆಯ AC, ಫ್ಯಾನ್, ಟಿವಿ ಎಲ್ಲವನ್ನು ಆನ್ ಮಾಡಿ ಇಡ್ತಾನೆ. ಡಾಕ್ಟರ್ ಗಣೇಶ್ರ ಫೋನ್ ನ ಒಂದು ಅಂಗಡಿಯಲ್ಲಿ 1900 ರೂಪಾಯಿಗೆ ಗಿರವಿ ಇಡ್ತಾನೆ. ನಂತರ ಏಪ್ರಿಲ್ 5ರಂದು ಡಾಕ್ಟರ್ ಮನೆಗೆ ಮತ್ತೆ ವಾಪಸ್ ಬರ್ತಾನೆ, ಏನಾದ್ರೂ ಯಾರಿಗಾದ್ರೂ ಗೊತ್ತಾಗಿದೆಯಾ ಅಂತ ತಿಳ್ಕೊಳಕ್ಕೆ. ಆದ್ರೆ ವಿಷಯ ಏನು ಹೊರ ಬಂದಿರಲಿಲ್ಲ. ನಂತರ ಏಪ್ರಿಲ್ 6ಕ್ಕೆ ಈ ವಿಷಯ ಅಕ್ಕಪಕ್ಕದವರಿಂದ ಪೊಲೀಸರಿಗೆ ತಿಳಿದು ಬರುತ್ತೆ. ಇದಾದ ನಂತರ ಮತ್ತೆ ಪೊಲೀಸರಿಗೆ ತನ್ನ ಸ್ಟೇಟ್ಮೆಂಟ್ ನ ಕೊಡ್ತಾನೆ. ಆತನ ಉದ್ದೇಶ ಪೊಲೀಸರು ಯಾವ ದಿಕ್ಕಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕಾಗಿತ್ತು. ಆತ ಒಂದು ವೇಳೆ ಬರದೇ ಹೋಗಿದ್ದಿದ್ರೆ ಪೊಲೀಸರು ಆತನ ಮೇಲೆ ಡೌಟ್ ಪಡ್ತಾರೆ ಅಂತ ಆತನಿಗೆ ಕ್ಲಿಯರ್ ಆಗಿ ಗೊತ್ತಿತ್ತು. ಜುಲೈ 5, 2025ರಂದು ಪೊಲೀಸರು ಸತ್ಯಪ್ರಕಾಶ್ನನ್ನ ಅಫಿಷಿಯಲಿ ಅರೆಸ್ಟ್ ಮಾಡ್ತಾರೆ. ಜುಲೈ 9, 2025ರಂದು ಡಾಕ್ಟರ್ಗಳ ಮನೆಗೆ ಹೋಗಿ ಆ ಸೀನ್ ನ ರಿಕ್ರಿಯೇಷನ್ ಮಾಡಿಸ್ತಾರೆ. ಆತ ಎಲ್ಲವನ್ನು 8 ವರ್ಷಗಳ ಹಿಂದೆ ಹೇಗೆ ನಡೆಸಿದ್ನೋ ಅದೇ ರೀತಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೆಲ್ಲ 8 ವರ್ಷಗಳ ಹಿಂದೆ ಕ್ರೈಮ್ ಸೀನ್ ನಲ್ಲಿ ತೆಗೆದಿದ್ದ ಫೋಟೋಗಳಿಗೆ ಮ್ಯಾಚ್ ಆಗ್ತಿತ್ತು. ಈ ಕೇಸ್ನಲ್ಲಿ 2 ಆರೋಪಿಗಳಿದ್ರು. ಡಾಕ್ಟರ್ ಉಷಾರ ಪ್ರಾಣ ತೆಗೆದ ಅವರ ಪತಿ ಡಾಕ್ಟರ್ ಗಣೇಶ್, ಹಾಗೆ ಡಾಕ್ಟರ್ ಗಣೇಶರ ಪ್ರಾಣ ತೆಗೆದ ಅವರದೇ ಡ್ರೈವರ್ ಸತ್ಯಪ್ರಕಾಶ್. ಕಳೆದ 8 ವರ್ಷಗಳಿಂದ ಸಾಲ್ವ್ ಆಗದೆ ಇದ್ದ ಒಂದು ಕೇಸ್ ಪೊಲೀಸರು ಕರೆಕ್ಟ್ ಆಗಿ ಸಾಲ್ವ್ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ರೆ 2 ತಿಂಗಳಲ್ಲಿ ಮಾಡಿ ಹಾಕ್ಬೋದು ಅನ್ನೋಕೆ ಈ ಪ್ರಕರಣ ಸಾಕ್ಷಿ. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.